ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು, ಯಾಕಂದರೆ ಒಂದು ಸ್ವಲ್ಪ ಬಾಡಿ ಪೇಯ್ನ್ ಬಂದುಬಿಟ್ಟಿದೆ. ಬಾಡಿ ಪೇಯ್ನು, ಕೈಯೆಲ್ಲ ಪೇಯ್ನು ಒಂಥರ, ಯಾಕಂದರೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ. ಆದರೂ ಪರವಾಗಿಲ್ಲ, ಇವತ್ತು ಜಿಮ್ಗೆ ಹೋಗ್ಬೇಕು. ಇವತ್ತು 3rd ಡೇ. ಒಂಥರ ಹೆವಿ ಟಯರ್ಡ್ ಫೀಲ್ ಒಂಥರ. ಅದು ಅಥರ್ವ ಫುಲ್ಲು ಬಾರಿಸ್ತಾನೆ. ಬಾರಿಸು ಚಂಡೆ, ಬಾರಿಸು ಬಾರಿಸು ಸೌಂಡ್ ಮಾಡು. ಸೌಂಡ್ ಮಾಡ. ಸ್ಕೂಲ್ಗೆ ಹೋಗಲ್ವ ಇವತ್ತು? ಯಾಕೆ? ಕೇರಳಗೆ ಹೋಗ್ತಿದ್ಯಾ? ಕೈ ನೋವು ಬಂದ್ಬಿಟ್ಟೈತೆ ಮಾಡಿಬಿಟ್ಟೆ. ಹೇಳಿದ್ದೀನಿ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಮಾಡು, ಬಾಡಿ ಫ್ರೀ ಮಾಡು 1 ವೀಕ್ ಅಂತ. ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಾಡಿ ಪೇನ್. ಅದು ನಿದ್ದೆನೇ ಬರಲಿಲ್ಲ ರಾತ್ರಿ. ಮಧ್ಯಾಹ್ನದೆಲ್ಲ ಎಚ್ಚರ ಆಯ್ತಾಯಿತ್ತು. ಲೈಟಾಗಿ ವಾರ್ಮ್ ಅಪ್ ಮಾಡ್ಕೋತಾರೆ, ಜಾಸ್ತಿ ವರ್ಕೌಟ್. ಹಂಗೆ ಇವತ್ತೇನು ಯಾವುದೇ ಗಾಡಿ ಹೋಗ್ತದೆ. ಶೋಲ್ಡರು ಮತ್ತು ಫೋರ್ ಆರ್ಮು, ಬೈಸೆಪ್, ಟ್ರೈಸೆಪ್, ಚೆಸ್ಟ್ ಮತ್ತು ಲ್ಯಾಟ್ಸ್, ಇನ್ಕ್ಲೈನ್ ಡಂಬಲ್ 3 ಡೇಸ್ ಕಂಟಿನ್ಯೂ. ಇವತ್ತು ಏನಪ್ಪ, ಚೆಸ್ಟ್ ಮತ್ತು ಲ್ಯಾಟ್ಸು ಮಾಡೋದು. ಸೊ ಗುಡ್. ನೀವೇನಾದರೂ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡಿಬಿಡಿ, ಯಾಕಂದರೆ ಹೆಲ್ತ್ ಇಸ್ ವೆಲ್ತ್. ಸರಿ ಬ್ರೋ, ಸಿಗದಾ? ನಾವೇ ಮುಗೀತು ಜಿಮ್ಮು. ನೆಕ್ಸ್ಟು ಮನೆ ಸ್ನಾನ ಆಯಿತು. ಇವಾಗ ಕಾಲು ನೋವು ಹೆಂಗೈತೆ? ಜಾಸ್ತಿ ಅದು ಎಕೋಸ್ಪ್ರಿನ್ ತೊಗೊಳ್ತೀನಿ, ಹಾರ್ಟ್ ರಿಲೇಟೆಡ್. ಅದೇನಾಗುತ್ತೆ, ಬಿದ್ದ ತಕ್ಷಣ ಎಕೋಸ್ಪ್ರಿನ್ ತಗೊಂಡ್ರೆ ಬ್ಲಡ್ನ ಕ್ಲೀನ್ ಮಾಡುತ್ತೆ. ಅದು ಫ್ಲೋ ಆಗಿಬಿಟ್ಟು ಎಲ್ಲ ಈವರೆಗೆ ಬ್ಲ್ಯಾಕ್ ಆಗಿದೆ ನೋಡಿ. ಇವಾಗ ಬರೆಸ್ತಾ ಇದೆಯಾ? ಬರೆಸಲ್ಲ ಅಂತ ಇದೆ. ಹಾಯ್ ಹಾಯ್ ಹಾಯ್, ಹೆಸ್ರೇನು? ಸರಿ ಹೇಳ್ಬೇಕು. ಇವಾಗ ಪೂಜೆ ಆಗಿದೆ, ದೇವಸ್ಥಾನಕ್ಕೆ ಹೋಗೋಣ. ಶಾರದಮ್ಮ, ಗುಡ್ ಮಾರ್ನಿಂಗ್. ಇನ್ನು ಬ್ರೇಕ್ಫಾಸ್ಟ್ ಮೊಟ್ಟೆ ದೋಸೆ ಪಲ್ಯ ಅಪ್ಪನ ಜೊತೆ ತಿಂತಾ ಇದ್ದೀನಿ. ಅಪ್ಪನ ಜೊತೆ ಕೂಡ ನಾನು ಮಕ್ಕ ಅಪ್ಪ ತಿನ್ನೋದು. ಅಷ್ಟೊಂದು ನೀರಿಲ್ಲ. ನೀರು ನಾಟು 4-5 ದಿವಸದಿಂದ ಬರೀ ಸಾವು ಬರೀ ಅದೇ. ಸಾವು, ಆಕ್ಸಿಡೆಂಟ್. ಅದು 5 ಮೇಲೆ ನೋಡಿ. ಅದು ಕೋಳಿ ಫಾರಮಲ್ಲಿ ಇದ್ದವರು ಬಿಹಾರಿಗಳು. ಈ ಫಾರಮಲ್ಲ, ಇಲ್ಲ ಮೇಂಗ ಇದು ಕಟ್ಟೆ, ಇದು ಮಾನಿಕ ಫಾರಮ್ ಅಂತಾರಲ್ಲ, ಮೇಂಗ. ಹೌದು, ಕೇರಳಕ್ಕೆ ಹೋಗ್ತವನೆ. ಬಾಯತ್ತು ಆ ಗನ್ನೆಲ್ಲ ಬಿದ್ದು ಗನ್ನು. ಅಮ್ಮ ಅಮ್ಮಗೆ ಹೇಳೆ ಏನಾಗೈತೆ? ಇಲ್ಲಿ ಸೌಂಡ್ ಮಾತ್ರ ಬರ್ತಾ ಇದೆ, ನೀರು ಹೋಗ್ತಾ ಇಲ್ಲ ಮೋಟ್ರದು. ಮೋಟ್ರಲ್ಲಿ ನೀವು ಆನ್ ಮಾಡಬೇಡ, ನಾನು ದಿನ ಆನ್ ಮಾಡ್ಕೊಂಡು. ನೀರು ಆನ್ ಆಗ್ತಾ ಇದೆ. ಟ್ಯಾಂಕ್ಗೆ ನೀರು ಹೋಗ್ತಾ ಇದೆಯಾ ನೋಡೋದ? ಬರ್ತಾ ಇಲ್ಲ. ಚಿಕ್ಕದರೆಲ್ಲ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ನೋಡ್ತಾ ಇದ್ವಿ. ನೀರೆಲ್ಲ ಇವಾಗ ಅಶೋಕನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹೊಸದು ತೊಗೊಂಡು ಹಳೇದೇ ಇದು. ಸೊ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ಶಾರ್ಟ್ ಫಿಲ್ಮ್ ಎಡಿಟಿಂಗ್ ಇದೆ. ಮೊಬೈಲ್ ಟ್ರೈನ್. ಸೊ ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ. ಸರಿ. ಸೊ ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗಲ್ಲಿ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಕೂಟ್ರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಟ್ರೈನ್ ಹತ್ಕೋಬೇಕು. 3:15ಗೆ ಕಚ್ಚೆಗುಡ್ಡ ಎಕ್ಸ್ಪ್ರೆಸ್ ಇದೆ, ಅಲ್ಲಿಗೆ ಹೋಗೋಣ. ನೆನ್ನೆ ಕೆರೆಯಲ್ಲಿ ಬಿದ್ದಿದ್ದು ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡಿ ಕೆರೆಯಲ್ಲಿ ಬಿದ್ದೋಗಿ ಎಲ್ಲ ಹುಡುಕ್ತಾ ಇದ್ದಾರೆ, ಜನಗಳೆಲ್ಲ ಸೇರಿದ್ದಾರೆ. ಕ್ರೇಜ್ ಯಾರೋ ಬಿಹಾರ್ ಅವರು ಅಂತದೇ ಬೆಳಗ್ಗೆ ಹೇಳಿದ್ರಲ್ಲ ಅವರು, ನೋಡಿ ಇಲ್ಲೇ ಅದಾಗಿರೋದು. ಇನ್ನೂ ಸಿಕ್ಕಿಲ್ಲ ಬಾಡಿ ಅಂತ, ಇನ್ನೂ ಸಿಕ್ಕಿಲ್ಲ ಬಾಡಿ. ನನಗೆ ಇನ್ನೂ ಹುಡುಕ್ತಾನೆ ಇದ್ದಾರೆ.
ಅಲ್ಲೆಲ್ಲ ಇಲ್ಲಿಗೆ ಒಂದು ಏನಪ್ಪ ಸೈಡಲ್ಲಿ ಬ್ರಿಡ್ಜ್ಗೆಲ್ಲ ಹಾಕ್ತಾರಲ್ಲ, ಆ ಥರ ಹಾಕಿದ್ರೆ ಸ್ವಲ್ಪ ಉಳಿತಾರೆ. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಯಾಕಂದರೆ ರಾತ್ರಿ ಟೈಮಲ್ಲಿ ಕಾಣಿಸಲ್ಲ, ಇದು ಏನೂ ಇಲ್ಲ, ಬಿತ್ತೋದ್ರೆ ಅಷ್ಟೇ. ಸೊ ಇನ್ನೂ ಸಿಕ್ಕಿಲ್ಲಂತೆ ಅಣ್ಣ, ಇನ್ನೂ ಸಿಕ್ಕಿಲ್ಲ ಅಣ್ಣ, ಇನ್ನೂ ಸಿಕ್ಕಿಲ್ವಾ? ಕಚ್ಚೆಗುಡ್ಡ ಎಕ್ಸ್ಪ್ರೆಸ್ಗೆ ಆಗಲ್ಲ, ಲೇಟ್ ಆಗೋಯ್ತು. ಇವಾಗ ಸಿಗ್ನಲಲ್ಲಿದ್ದೀನಿ. ನೆಕ್ಸ್ಟು 3:45 ಟ್ರೈನ್ ಇದೆ, ಅದಕ್ಕೆ ಹೋಗುತ್ತೆ. ಯಾಕಂದರೆ ಅಲ್ಲಿ ಹೋಗೋದಿಲ್ಲ, ರೋಡ್ ಬ್ಲಾಕ್ ಆಗಿತ್ತು. ಆಮೇಲೆ ಹಿಂಗೆ ಸರ್ಕಸ್ ಮಾಡ್ಕೊಂಡು ಗಾಡಿ ತಗೊಂಡ್ರೆ ಶಾರ್ಟ್ಕಟ್ಟಲ್ಲಿ. ಸೊ ಮೈಸೂರಿಂದ ಬೆಂಗಳೂರಿಗೆ ಯಾರ್ಯಾರು ರೈಲ್ವೆಯಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ ಅವ್ರಿಗೆಲ್ಲ ಈ ಜಾಗ ಚಿರಪರಿಚಿತ. ಸೊ ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್. ಇವಾಗ ಮೊದಲು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಟಿಕೆಟ್ ತೊಗೋಬೇಕು. ಅದು ರೈಲ್ವೆ ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂತಿದ್ದೆ, ಆದರೆ ಟೈಮ್ ಆಗೋಯ್ತು. ಅದು ರೈಲ್ವೆ ಸ್ಟೇಷನ್ ಒಳಗಡೆ ಬಂದಾಗ ಬುಕ್ ಮಾಡೋಕ್ಕಾಗಲ್ಲ. ಮೈಸೂರು ಜಂಕ್ಷನ್. ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಆಚೆ ಇದ್ದೀನಿ. ರ್ಯಾಪಿಡೋಗೆ ವೆಯ್ಟಿಂಗ್. ರ್ಯಾಪಿಡೋ ಬಟ್ ಬೆಂಗಳೂರು ಒಂಥರ ಒಳ್ಳೆ ಪ್ರದೇಶ, ಚೆನ್ನಾಗಿದೆ. ಇವಾಗ ಅಣ್ಣನ ಮನೆಗೆ ಬಂದೆ, ಮೇಲ್ಗಡೆ ಹೋಗ್ಬೇಕು. ಇವಾಗ ನೋಡಿಬೇಕು, ಕಾಯಬೇಕು. ಆಯ್ ಹಲೋ, ಹಾಯ್. ಅಡಿದೆಲ್ಲ ಕವರ್ ಆಗಿಲ್ಲ ತಾನೆ? ಇಲ್ಲ, ಅದು ಸ್ವಲ್ಪ ಕ್ರಾಪ್ ಮಾಡಬೇಕು. ಏನು ಅಂಡರ್ ಹಾಕಿದ್ದೀನಲ್ಲ, ಪಟಾಪಟಿ ಚಡ್ಡಿ. ಯಾವ ಮೂವಿ? ದುರಂಧರ್ ಇಷ್ಟ ಆಯ್ತು. ನೀನು ಆಗಲೇ ಹೇಳ್ತಿದ್ದಲ್ಲ, ಇದು ಯಾರ್ಯಾರು ನನಗೆ ತೀರಾಮಾನ ಮರ್ತೋಗ್ಬಿಟ್ಟಿದ್ದೀನ. ಎಮಿನೆಮ್ಮು, ಹಾಂ, ಮೈಕಲ್ ಜಾಕ್ಸನ್ನು, ಹಾಂ, ಈಗ ರೀಸೆಂಟಾಗಿ ಒಂದು ಟ್ರೆಂಡ್ ಆಗ್ತದಲ್ಲ, ಇವನು ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಶೇಪ್ ಆಫ್ ಯು. ಶೇಪ್ ಆಫ್ ಯು, ಡಾಗು, ಹಾಂ, ಡಾಗು. ಅಲ್ಲ ಅವ್ನು ತುಪಾಕ ಅವನು ಇಲ್ವ, ಅವನು ಡಾಗು ಇಲ್ಲ. ಓಕೆ. ರಿಹಾನ, ಹಾಂ, ಇವತ್ತು ಶಾ ರಿಹಾನ ನಿಮಗೆ ಫೇವ್ರೇಟ್ ಅಲ್ಲ? ಇವಳು ಅವರು ಪಿಂಕು, ಅದು ಇವಳು ಟೈಲರ್ ಸ್ವಿಫ್ಟ್. ಇದು ಜಸ್ಟಿನ್. ಇದು ಇಲ್ಲ, ಅವನು ಮೆಷಿನ್ ಗನ್ ಕೆಲ್ಲಿ. ಹೌದಾ? ಹಾಂ, ಇದು ವರ್ಲ್ಡ್ ಫೇಮಸ್ ಪೇಂಟಿಂಗ್ ಎಲ್ಲರಿಗೂ. ಇವನು ಯಾರು? ಟ್ರಾವಿಸ್ ಸ್ಕಾಟ್. ಇದು ಕಾನ್ಯೆ ವೆಸ್ಟ್. ಇದು ಜ್ಯೂಸ್ ವರ್ಲ್ಡ್. ಇವನು XXX ಟೆಂಟಾಷಿಯನ್. ಅಲ್ಲ, ಅವ್ನು XXX ಟೆಂಟಾಷಿಯನ್ನು, ಇವನು ಜ್ಯೂಸ್ ವರ್ಲ್ಡ್. ಇದು ಅವನ ಹೆಸರು ಮರ್ತೋಯ್ತು. ಇದು ಕ್ರಿಕೆಟ್ ಗೇಮ್ ಇತ್ತು ನಿಮ್ದ್ರಲ್ಲಿ ಒಂಥರ. ಆ ಕ್ರಿಕೆಟ್ ಗೇಮ್ನ ಹ್ಯಾಂಗ್ ಮಾಡ್ಬಿಟ್ಟಿದ್ದೆ, ಅದು ಹಂಗೆ ವರ್ಕೇ ಆಯ್ತಿಲ್ಲ. ಅದು ಏನು ಮಾಡಿದ್ರು? ನಾನೇ ಪೈಚಾಡ್ಕೊಂಡು ಅದು ಇದು ಮಾಡ್ಕೊಂಡು ತುಂಬ. ಅವಾಗ ಹಳೆ ಲ್ಯಾಪ್ಟಾಪ್ಸ್ ಅಲ್ವಾ, 2007, 7, 6 ಅಲ್ಲ 7, 8 ಇಲ್ಲ, ಮತ್ತೆ 10. ನೀವು ಕಾವಾಗ ಹೋಗ್ತಿರ್ತೀರಿ? ಅದು 8ರಲ್ಲಿ ಹೋಗ್ತಿದ್ದು ನಾನು. 2010 ಅನ್ಸುತ್ತೆ. 2008ರಲ್ಲಿ ನಾನು ಕಾವ ಹೋಗಿ ಶುರು ಮಾಡಿದ್ದು, ಫಸ್ಟ್ ಇಯರ್ ಕಾವ. ಹಾಂ, ಅಲ್ಲ, ಆದ್ರೆ ನೀವು ದೊಡ್ಡವರಾಗಿದ್ರಿ ಸ್ವಲ್ಪ. ದೊಡ್ಡನಾಗಿದೆ ಕಣೋ. ಅವಾಗ ಒಂಥರ ಬಾಡಿ ಎಲ್ಲ ಬಂದಿತ್ತು ನಿಮಗೆ. ಫಸ್ಟ್ ಇಯರ್ ಕಾವಾದ್ರೆ ಸೆಕೆಂಡ್ ಇಯರ್ ಅಂದರೆ 2010. ಹಾಂ, ನನಗೂ ಏನು ಯಾವಾಗಲೂ ನಾನು ಗೇಮ್ ಮಾಡ್ತಾ ಇದ್ರೆ GTA, Vice City, ಸ್ಯಾನ್ ಆಂಡ್ರೆಸ್ಗೆ ಅಂತ ಆಗ್ತಾ ಒಂದು ಹ್ಯಾಂಗೆ ಹೋಗಿದ್ದು ಬಿಡಿ. ಅದು ಅವಾಗ ಇನ್ನೊಂದು ಇದು ನನ್ನ ಹಿಂದೆ ಯಾವಾಗಲೂ ಬಂದು ಕುಂತ್ಕೊಳ್ಳೋದು. ಇಷ್ಟಿದ್ದ ಕಾಲದ ಕೂಡ ಫುಲ್ಲು ಅಡ್ವಾಂಟೇಜ್ ತಗೊಳ್ಳೋದು. ಫುಲ್ಲು ಇಷ್ಟೊತ್ತು ಕಾಲದ ಕೊಟ್ಟರೆ ಬರೋನು. ಅಣ್ಣ ಈಗ ನೆನಪಿದ್ಯಾ ಅಣ್ಣ? ನೆನಪಾಯ್ತಾ ನನಗೆ? ಬಂದ್ಬಿಟ್ಟು ಹೆಂಗಂತಿದ್ದೆ ತೋರಿಸು. 10 ನಿಮಿಷ ಅದ್ರ ಬಗ್ಗೆ ಏನೂ ಗೊತ್ತಿರ್ತಿರ್ಲಿಲ್ಲ. ಅದೇ ನನಗೆಲ್ಲ ಗೊತ್ತಿರೋದು ಒಂದು ಸ್ವಲ್ಪ. ಹಂಗೆ ಏನಕ್ಕೆ ನಿಮ್ಮ ಹತ್ರ ನೋಡಿ ಎಲ್ಲ ಕಲ್ತ್ಕೊಂಡು, ಮತ್ತೆ ಯಾವಾಗ ಒಂದು 4ನೇ ಕ್ಲಾಸಿಂದನೇ ಏನೋ ಇದು ಹಾಲಿವುಡ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ಫುಲ್ಲು ಒಂಥರ ಸಖತ್ತಾಗಿ ಅಲ್ವಾ. ನಿನಗೆ ಈಗ ಇವನು ಇಷ್ಟೊಂದು ಕ್ರಿಕೆಟ್ ಹುಚ್ಚು ಅಂತ ಇದೆಯಲ್ಲ, ಆ ಕ್ರಿಕೆಟ್ನ ತೋರಿಸ್ಬೇಕಾದ್ರೆ ಅಳೋನು ಇವನು. ನಾವೆಲ್ಲ ಎಂಜಾಯ್ ಮಾಡ್ತಿದ್ವಲ್ಲ, ಯಾವ ಫಸ್ಟ್ ಮ್ಯಾಚ್ ನೋಡಿದ್ರೆ ವರ್ಲ್ಡ್ ಕಪ್, ಇಂಡಿಯಾ ಶ್ರೀಲಂಕಾ ಫೈನಲ್. ಅಲ್ಲಿ ಬಂದು ಇವ್ನು ನೋಡಲ್ಲ ಅಂತ ನೋಡು ಅಂತಂದ್ಬಿಟ್ಟು ಇವ್ರ ಮುಂದೆ ನಾವು ಸುಮ್ಮನೆ ಡ್ರಾಮಾ ಮಾಡೋದು. ಅಂದರೆ ಅಲ್ಲಿ ಜಾಸ್ತಿ ವಾವ್ ಇಲ್ಲ ಅಂದ್ರೆ ಓ ಅಂತಂದ್ಬಿಟ್ಟು ಇವನು ಅನ್ಲಿ ನೋಡ್ಲಿ ಅಂತ ಇವನು ಬಕಾರ ನೋಡೋನು ಯಾಕೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಅವತ್ತೇ ನಿಮಗೆ ಅದು ಇಂಟ್ರೆಸ್ಟ್ ಮಾಡ್ಬಿಡ್ತು ಅನ್ಸುತ್ತಲ್ಲ, ಅವತ್ತೆಲ್ಲ ಅಥವಾ ನೆಕ್ಸ್ಟ್ ಡೇ ಇಂದ ಗೊತ್ತಿಲ್ಲ. ಏನೋ ಒಂಥರ ಇದು ಕವಿರತ್ನ ಕಾಳಿದಾಸ ಥರ ಮಲ್ಕೌಟ್ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳಿದ್ರೆ ಫುಲ್ ಕ್ರಿಕೆಟ್ ಅಂತ. ಇವನು ಚಿಕ್ಕ ವಯಸ್ಸಿರೋದು ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಪಂಟ್ರು ಅಂತ.
ನೀ ಅದು ಲಿಂಕ್ ಹಾಕು, ಲಿಂಕ್ ಅಂದರೆ hyper link ಹಾಕು. ಹೈಪರ್ ಲಿಂಕ್ ಹಾಕು. ಅದು ನೋಡಿ ಚಿಕ್ಕ ವಯಸ್ಸಲ್ಲಿ ಆಗಲೇ ಎಷ್ಟು ಜನನ ಹೆಸರು ನೆನ್ಪಿಟ್ಕೊಂಡಿರ್ತದೆ ಅದು ಕ್ಯಾಪ್ಟನ್ಸ್ ಫುಲ್ ಕ್ರಿಕೆಟ್ ಅಂದರೆ ಹುಚ್ಚು. ಇವಾಗ ಮಳೆಯಲ್ಲಿ ನೆನ್ಕ ಬಂದು ಹಾಯ್ ಇಂಟ್ರೊಡ್ಯೂಸಿಂಗ್ ಅಪ್ಪು ಟು ಅವರ್ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿರುತ್ತೆ. ಗೈಸ್, ಹಿಂದೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದು ನಾನೇ. ಆತ್ಮ ಅವರ ಅತ್ತಿಗೆ ಮೌಲ್ಯ. ಸಾಕಾ? ಸಾಕೇನೋ? ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆಯಿತು. ಇವಾಗ ಈಶಾನ ವಾಕಿಂಗ್ ಕರ್ಕೊ ಹೋಗ್ತಾ ಇದ್ದೀನಿ. ಫ್ರೆಂಡ್ ಬಂದರು, ಅಂಕಿತ್ ಅವರು. ನೀವು ವೆಲ್ಕಮ್. ಹಾಂ, ನಮ್ಮ ಅಂಕಿತ್ ಬ್ರೋ ಎಡಿಟರು ನಮ್ಮ ಮೂವಿಗೆ ಬಂದಿದ್ದಾರೆ. ಇವಾಗ ಎಡಿಟ್ ಮಾಡ್ಬಿಟ್ಟು ರಾತ್ರಿ ಎಲ್ಲ ಎಡಿಟ್ ಮಾಡಬೇಕು. ಅಜೀಬ್ ಅನ್ಸುತ್ತೆ. ಮತ್ತೆ ಹೇಳಿ, ಏನು ಅಜೀಬ್ ಅನ್ಸುತ್ತೆ? ಬ್ರೋಗೆ ಬ್ಲಾಗ್ ಅಜೀಬ್ ಅನ್ಸುತ್ತೆ. ಇವಾಗ ವಾಯ್ಸ್ ಡಬ್ ಮಾಡ್ತಾಯಿದ್ದೀವಿ. ಅಂಕಿತ್ ಅವ್ರ ಶಾರ್ಟ್ ಮೇಲೆ ನಾನು ಆ್ಯಕ್ಟ್ ಮಾಡಿರೋ ಸೀನ್ಗಳಿಗೆ. ಇದೇ ಮೈಕು. ನಾನು ವಾಯ್ಸ್ ಈ ಥರ ಇಲ್ವಲ್ಲ, ಎಲ್ಲರೂ ನನ್ನ ವಾಯ್ಸ್ ಯಾವ ಥರ ಬಂತು? ಶ್ರೀಮುಳ್ಳಿ ಥರ ಬಂತು. ಏನು ಡೈಲಾಗ್ ಕೂಗಿನ ಕಡೆ ಹೋಗಿ ಸಾಕ್ಷಿ ಸಿಗುತ್ತೆ. ಇವಾಗ ಓವರಾಗಿ ಮಾಡ್ಬಿಟ್ಟು ಅನಿಸುತ್ತೆ. ಕರೆಕ್ಟಾಗಿ ನಿದ್ದೆ ಬರ್ತೈತೆ ಅವರು. ನಿದ್ದೆ ಬರ್ತಿಲ್ಲ. ಕಾಫಿ ಪುಡಿ ಇಲ್ಲ, ಕಾಫಿ ಟೀ ಏನು ಕುಡಿಯೋಲ್ಲ. ಸೀರಿಯಸ್ಲಿ ಕಾಫಿ ಟೀ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸಮಯ 2 ಗಂಟೆ. ಇವಾಗ ಮುಗಿಸಿದ್ದೀವಿ ಸ್ವಲ್ಪ. ಅಂದರೆ ನಾಳೆ ಬೆಳಗ್ಗೆ ಮತ್ತೆ ಹೋಗಬೇಕು. ಸ್ವಲ್ಪ ವಾಯ್ಸ್ ಡಬ್ಬಿಂಗ್ ಇದೆ, ಮತ್ತು ಒಂದು ಶಾರ್ಟ್ ಮೂವಿಗೂ ಸ್ವಲ್ಪ ಎಡಿಟಿಂಗ್ ಇದೆ. ಆದರೆ ಇವಾಗ ನಿದ್ದೆ ಮಾಡಿ ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಗೊತ್ತಿಲ್ಲ, ಆದರೆ ಮಾಡಬೇಕು. ಯಾಕಂದರೆ 25ನೇ ತಾರೀಕು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಮ್ಮ ಸರ್ಗಳಿದ್ದಾರೆ, TMT ಕಮ್ಮಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗುಡ್ ನೈಟ್.